ಆನೆ ಬಂದರೆ ಈಗ ಇಲ್ಲಿಂದ ಬಿದ್ದು ಹಾರದೆ. ನಾನು ಎಷ್ಟೆಷ್ಟೋ ಪ್ಲೇಸಿಗೆ ಹೋಗಿದ್ದೀನಿ, ಇಲ್ಲ ಅಂತಲ್ಲ, ಆದರೆ ಇದು ನನಗೆ ಭಾಳ ಸ್ಪೆಷಲ್ ಆಗಿದೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ನ ತೋರಿಸ್ತೀನಿ ಬನ್ನಿ. ಕುಡಿಯೋಕ್ಕೆ ನೀರು ಬೇಕು. ಈ ಕಾಡು ಮಧ್ಯ ಅಲ್ಲಿ ಕೆಳಗಡೆ ನೀರು ಹರಿತಾ ಇದೆ ನೋಡಿ, ಅಲ್ಲಿ ನೀರು ಹರಿತಾ ಇದೆ. ಇದ್ರೊಳಗೆ ನುಗ್ಗೀಗ ನೀರು ಕುಡಿಬೇಕು. ಸಿಕ್ಕಾಬಟ್ಟೆ ಬ್ಯಾರಿಕೆ ಆಗ್ತಾಯಿದೆ, ಬಿಸಿಲು ಬೇರೆ ಹೆವಿನಾ. ಈ ಕಾಡಲ್ಲಿ ಇಳಿಯಾನೆ ಯಾವಾಗ ಏನಾರು ಇದಾವ? ಭಯ ಜೀವನದಲ್ಲಿರಬೇಕು, ಆದರೆ ಜೀವನನೇ ಭಯ ಆಗಬೇಕು. ಈಗ ಇಳಿಯೋದೇ ಒಂದು ಮಜಾ. ಫೈನಲಿ ನೀರು ಸಿಕ್ತು. ಇದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟೆ ಅಂದರೆ, ನೀರನ್ನ ಕುಡ್ದಾಯ್ತು. ಇವಾಗ ಅಲ್ಲಿ ಮೇಲೆ ಹತ್ಬೇಕು ನೋಡಿ, ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮೇಲೆ ಹತ್ಬೇಕು. ಹೆಂಗೆ ಹತ್ತೋದು? ಹತ್ತೋಣ ಬನ್ನಿ. ಅಲ್ಲಿ ಕೆಳಗೆ ಅಲ್ಲಿಗೆ ನೀರು ಕುಡಿಯೋಕೆ ಹೋಗಿದ್ದೆ. ಹತ್ತು ಮಗ ನೋಡಿ, ತುದಿಗೆ ಬಂದೆ, ಬೆಟ್ಟದ ತುದಿಗೆ ಬಂದೆ. ಆನೆ ಬಂದರೆ ಈಗ ಇಲ್ಲಿಂದ ಬಿದ್ದು ಹಾರದೆ. ಏನಿರ್ಬೋದು ಇಂಥ ಗುಡ್ಡದಲ್ಲಿ ನೋಡೋಣ. ಈ ಥರ ಗುಡ್ಡದಲ್ಲಿ ಈ ಥರ ಒಬ್ಬನೇ ಬಂದು ಇಷ್ಟೊಂದು ಸೂಪರ್ ಆಗಿರೋ ನೇಚರ್ನ ನೋಡೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ನಮಗೆ ಲೈಫಲ್ಲಿ ಒಬ್ಬನೇ ಇದ್ದರೆ ಯಾವತ್ತು ಖುಷಿಯಾಗಿರ್ತಾನೆ. ನಾನು ಇವತ್ತು ಜೀವನದಲ್ಲಿ ಗೆದ್ದೆ ನೋಡಿ, ಇದು ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ವಾವ್, ನಿಮಗೂ ನೋಡಿ ನೋಡಿ ಇಲ್ಲಿ ಸುತ್ತ
ಈ ಫಾಗೆಲ್ಲ ಹೋಗ್ಬಿಟ್ಟು ಆಕಾಶಕ್ಕೆ ಮುತ್ತು ಕೊಡೋ ಥರ ಇದೆ ನೋಡಿ ಅಲ್ಲಿ. ಅಪ್ಪ ದೇವ್ರೆ, ಏನು ಕ್ಯೂಟ್ ಆಗಿದೆ. ಇಂಥ ನೇಚರ್ನ ನಾವುಗಳು ಎಷ್ಟು ಖುಷಿಯಾಗಿ ಅನುಭವಿಸ್ಬೇಕು ಅಂದ್ರೆ ವಾವ್, ಹಂಗೆ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಆಹಾ, ಏನು ಫ್ರೆಶ್ ಏರು, ಯಾರೂ ಇಲ್ಲ ನೋಡಿ ಸುತ್ತಮುತ್ತ. ನೋಡಿ ನಾನೊಬ್ಬನೇ ಈ ಥರ ಬೆಟ್ಟದಲ್ಲಿ, ನಾನೊಬ್ಬನೇ ಅಂದರೆ ಇಂಥ ಖುಷಿನ ನಾನು ಏನು ಹೇಳೋ ನನಗಂತೂ ಗೊತ್ತಾಗ್ತಿಲ್ಲ. ನಾನು ಅಷ್ಟು ದೂರದಿಂದ ನಡ್ಕೊ ಬಂದಿರೋದಕ್ಕೂ ನನಗಂತೂ ಸಾರ್ಥಕ ಆಯಿತು. ನೋಡಿ ಅಲ್ಲಿ ಇಷ್ಟೊತ್ತನಕ ಎಷ್ಟು ಕ್ಲಿಯರ್ ಇತ್ತು, ಇವಾಗ ನೋಡಿ ಹೋಗ್ತಾ ಇದೆ ಮೇಲ್ಗಡೆ. ಹೋಗು 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 ಮೇಲೆ. ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲೋ ಫಾಲ್ಸ್ ಬರ್ತಾ ಇದೆ, ನಿಧಾನಕ್ಕೆ ನೀರು ಹರಿತಾ ಇದೆ. ಸುತ್ತಮುತ್ತ ಫುಲ್ಲು ಗುಡ್ಡ ನೋಡಿ, ಯಾರೂ ಇಲ್ಲ ನೋಡಿ. ಈ ಥರ ಗುಡ್ಡ ನೋಡಿ. ನಿಮಗಿದೆ ಬಲ್ಲಾಳರಾಯನ ದುರ್ಗನ ಕೋಟೆ ಇದೆಯಲ್ಲ, ಇದೆ. ಆ ಕಡೆ ಹೋದರೆ ಬಂಡಾಜೆ ಎಲ್ಲ ಸಿಗುತ್ತೆ ನಿಮಗೆ. ಇಲ್ಲಿ ಕೆಳಗಡೆ ನಮಗೆ ದುರ್ಗದಳ್ಳಿ ಸಿಗುತ್ತೆ. ಈ ಕಡೆ ಹೋದರೆ ನಿಮಗೆ ಚಾರ್ಮಾಡಿ ಘಾಟ್ ಸಿಗುತ್ತೆ. ಆ ಕಡೆ ಎಲ್ಲ ನಿಮಗೆ ಇದು ಘಾಟಿ ಕಲ್ಲು, ಆ ಪ್ಲೇಸಸ್ ಎಲ್ಲ ಸಿಗುತ್ತೆ ನಿಮಗೆ. ಆಚೆ ಕಾಣಿಸುತ್ತೆ, ಅಲ್ಲೊಂದು ದೊಡ್ಡ ಗುಡ್ಡ ಸಿಗುತ್ತಲ್ಲ, ಅದು ದೇವ್ರ ಮನೆ. ಅಲ್ಲೆಲ್ಲ ಇದೋಗಿದೆ ನೋಡಿ, ಅಂದರೆ ಲೈನ್ ಹೋಗಿದೆ, ಪವರ್ದು ಅಂದರೆ ಕರೆಂಟ್ದು ಲೈನ್ ಎಲ್ಲ ಹೋಗಿದೆಯಲ್ಲ, ಆಚೆ ಸಿಗುತ್ತೆ. ಇದು ಯಪ್ಪ ದೇವ್ರೆ, ಒಂದು ಈ ಥರ ಪ್ಲೇಸಲ್ಲಿ ನಾನಿದ್ದೀನಿ ಅಂದರೆ ನಂಗೆ ನಂಬಕ್ಕೆ ಆಗ್ತಾಯಿಲ್ಲ. ನಾನು ಅಷ್ಟು ದೂರದಿಂದ ನಡ್ಕೊ ಬಂದಿದ್ದಕ್ಕೂ, ಈ ಥರ ಒಬ್ಬನೇ ಬಂದಿದ್ದಕ್ಕೂ ವಾವ್. ಕುಕು ಅಲ್ಲೆಲ್ಲ ನೋಡಿ, ಇದು ಏನೋ ಫಾಲ್ಸ್ ಹರಿಯೋದು ಮಾತ್ರ ನನಗೆ ಕೇಳಿಸ್ತಾ ಇದೆ. ಅಂದರೆ ಅದು ನನಗೆ ಕರಿತಾ ಇರೋದು, ಬಾ 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 ಅಂತ. ಅಲ್ಲಿ ಹೋಗೋಣ ಆ ತುದಿಗೆ. ಅಯ್ಯೋ ದೇವ್ರೆ, ನಾನು ಎಷ್ಟೆಷ್ಟೋ ಪ್ಲೇಸಿಗೆ ಹೋಗಿದ್ದೀನಿ, ಇಲ್ಲ ಅಂತಲ್ಲ, ಆದರೆ ಇದು ನನಗೆ ಭಾಳ ಸ್ಪೆಷಲ್ ಆಗಿದೆ. ಯಾಕಂದರೆ ಈ ಥರ ಒಂದು ಪ್ಲೇಸಲ್ಲಿ ನಮಗೆ ಚಾರ್ಮಾಡಿ ಕವರ್ ಆಗುತ್ತೆ, ಆಮೇಲೆ ಬಲ್ಲಾಳರಾಯನ ದುರ್ಗನ ಕೋಟೆ ಕವರ್ ಆಗುತ್ತೆ, ಆಮೇಲೆ ಇದು ಮೇಗೂರು ಗುಡ್ಡ ಕವರ್ ಆಗುತ್ತೆ, ಈಚೆ ಹೋದರೆ ಮಲೆ ಮಾರುತ ಕವರ್ ಆಗುತ್ತೆ, ಈಚೆ ಹೋದರೆ ಇದು ದೇವ್ರ ಮನೆ ನೋಡ್ಬೋದು ನಾವು. ಆ ಕಡೆ ಹೋದರೆ ನೋಡಿ ಚಾರ್ಮಾಡಿ ಗುಡ್ಡಗಳು ಹೆಂಗೆ ಕಾಣಿಸ್ತಾ ಇದೆ. ವಾವ್. ಎಂಥ ಸೌಂದರ್ಯ ಕಂಡೆ ಆದಿಶಕ್ತಿಯೋ, ಈ ಪ್ರಕೃತಿ ದೇವಿಯೋ ಕಾಣೆನೋ. ಇರಿ, ಕ್ಯಾಮ್ರಾ ಇಲ್ಲಿ ಇಡ್ತೀನಿ. ನಮಗೆ ಯಾರು ಕ್ಯಾಮ್ರಾಮ್ಯಾನ್ ಇಲ್ಲ ರೀ, ನಮಗೆ ನಾವೇ ಮಾಡ್ಕೊಡೋದು ವಿಡಿಯೋ ಎಲ್ಲ. ಗಾಗಲ್ ಹಾಕ್ಕೊತೀನಿ, ಒಂದು ಸ್ವಲ್ಪ ಸ್ಟೈಲಾಗಿ ಬರಬೇಕಲ್ಲ. ನಾನು ಇಲ್ಲಿ ಇಡ್ತೀನಿ, ಓಕೆನಾ ಅಂತ. ಇರಿ, ಇಲ್ಲಿಟ್ಟು ಒಳಗೆ ಹೋಗ್ತೀನಿ. ನಾನು ಒಂಟಿ ಅಲ್ಲ, ಅದಕ್ಕೋಸ್ಕರನೇ ನಾನು ಇಲ್ಲೊಂದು ಪುಸ್ತಕ ತಗೊಬಂದಿದ್ದೀನಿ. ಯಾವ್ದು ಗೊತ್ತಾ? ಇರಿ, ಒಂಟಿ. ಇದರಲ್ಲೊಂದು ಸಾಲು ನಂಗೆ ಭಾಳ ಇಷ್ಟ, ಓದ್ತೀನಿ ನೋಡಿ. ಯಾರಿಲ್ಲ ಎನ್ನಬೇಡ, ಆ ದೇವರ ಭಯಬೇಡ, ಕೊನೆವರೆಗೂ ನಾನಿರುವೆ, ನೀ ದುಃಖ ಪಡಬೇಡ. ಅಂದರೆ ಈ ನೇಚರ್ ಇರೋ ತನಕ ನಾವುಗಳು ಒಂಟಿ ಅಲ್ಲ. ಯಾಕೆ ಅಂದರೆ ಇದು ನಮಗೆಲ್ಲ ಕೊಡಬೇಕಾದ್ರೆ
ಇದನ್ನು ನಾವುಗಳು ಉಳಿಸ್ಕೊ ಹೋಗ್ಬೇಕು.